ಮಾಹಿತಿ ಜಗತ್ತಿಗೆ ಸ್ವಾಗತ. ಆಕ್ಚುಲಿ ಇವತ್ತು ಬಸ್ಸಾರು ಮುದ್ದೆ, ಸಾರಿ ಉಪ್ಸಾರು ಮುದ್ದೆ ಮಂಡ್ಯ ಸ್ಪೆಷಲ್. ಆಕ್ಚುಲಿ ಹೇಗ್ ಮಾಡುದಂತ ನೋಡಿ. ಮೊದಲಿಗೆ ಬೆಳ್ಳುಳ್ಳಿಯನ್ನು ಸುಲ್ಕೊಂಡು ಹಾಕೊಂಡೆ, ಮತ್ತೆ ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಸಾಕು. ಆಕ್ಚುಲಿ ಫಾರ್ ದ ಫಸ್ಟ್ ಟೈಮ್. ಹಾಗೆ ಅದನ್ನ ಸ್ವಲ್ಪ ಮೀಡಿಯಂ ಫ್ಲೇವರ್ ಅಲ್ಲಿ ಹುರ್ಕೊಂಡು ಸ್ವಲ್ಪ ಕಾಳು ಮೆಣಸು ಹಾಕೊಳ್ಳಿ. ನೆಕ್ಸ್ಟ್ ಎಷ್ಟು ಬೇಕಷ್ಟು ಹಾಕೊಳ್ಳಿ, ಯಾಕೆಂದ್ರೆ ಇವತ್ತು ನಾನು ಒಂದು 2 ಮೆಂಬರ್ಸ್ 3 ಮೆಂಬರ್ಸ್ ಅದು ಮಾತ್ರ ಮಾಡಿದ್ದು. ಜೀರಿಗೆ, ನಾನು ಆಲ್ರೆಡಿ ಸೊಪ್ಪು ಮತ್ತೆ ಕಾಳನ್ನ ಬೇಯಕ್ಕೆ ಇಕ್ಕಿದ್ದೀನಿ. ಜೀರಿಗೆನೂ ಅಷ್ಟೇ ಕೊಂಡ್ರೆ ಆಲ್ಮೋಸ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾವ್ ಹೇಗೆ ಅಂತಂದ್ರೆ, ಈ ಹಳ್ಳಿಯಲ್ಲಿ ಏನಿರುತ್ತೋ ಅದನ್ನ ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನಾವು ಕೊತ್ತಂಬರಿ ಕಾಯಿ ತುರಿ ಏನು ಯೂಸ್ ಮಾಡಲ್ಲ. ಸೊ ಕೊತ್ತಂಬರಿ ಬದಲಿಗೆ ಕರಿಬೇವನ್ನ ಸುತ್ತಿ ಹಾಕೋತೀವಿ. ಅದ್ರ ಫ್ಲೇವರ್ ಒಂಥರ, ಸ್ಮೆಲ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈರುಳ್ಳಿಯನ್ನು ಅಷ್ಟೇ ಆಲ್ರೆಡಿ ಕಾಳನ್ನ ಬೇಯಿಸಿಟ್ಕೊಂಡಿದೀನಿ. ಅದ್ರ ಜೊತೆಗೆ ಒಂದು ಈರುಳ್ಳಿ ಕೂಡ ಸುಟ್ಕೋತೀನಿ, ಯಾಕೆಂದ್ರೆ ಅದು ಸ್ಮೆಲ್ಲು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಅಮ್ಮ ಇಲ್ಲದೆ ಇರೋ ಕಾರಣ ನಾನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ನೆನಪಿದೆ ನೋಡಿ. ರೆಡಿ ಆಯ್ತಾ? ಸೊ ಮಂಡ್ಯ ಸೈಡು 2 ತರ ಸಾಂಬಾರು ಮಾಡ್ತಾರೆ, ಒಂದು ಉಪ್ಸಾರು ಮತ್ತೆ ಒಂದು ಬಸ್ಸಾರು. ಬಸ್ಸಾರು ಮೀನ್ಸ್ ಖಾರ ಪೂರ್ತಿ ಸಪ್ಪೆ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಕುದಿಸ್ತಾರೆ. ಬಟ್ ಇದು ಉಪ್ಸಾರು ಸಪ್ಪೆ ನೀರು ಮತ್ತೆ ಖಾರ ಎರಡು ಹಸಿ ಖಾರ ನೀರು ಹಾಕೊಂಡು ಉಪ್ಪು ಹಾಕೊಂಡು ಊಟ ಮಾಡ್ತಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆಗೆ ತುಪ್ಪ ಹಾಕೊಂಡು ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ನೈಸ್. ನೀವು ಫ್ರೀ ಟೈಮಲ್ಲಿ ಟ್ರೈ ಮಾಡ್ಬೋದು. ಮತ್ತೆ